ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದೇವರು ಈ ಬಿಡ್ಡಿನ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ಹೇಳಿ ದೇವರನ್ನು ಸ್ತುತಿಸೋಣ ಎಂಬುದಾಗಿ ದೇವರ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ನಂಬಿಕೆಯ ವಿಷಯವಾದಂಥ ಒಂದು ವಾಕ್ಯ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಚನವಾಗಿದೆ. ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣುವಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ದೇವರು ಈ ವಾಕ್ಯವನ್ನು ನಮಗೆ ಇಂದು ಬೆಳಗ್ಗೆ ದಯಪಾಲಿಸಿದ್ದಾರೆ. ಏಕೆಂದರೆ ಈ ವಾಕ್ಯದಲ್ಲಿ ಒಂದು ಸಣ್ಣ ವಿಶ್ವಾಸದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ವಿಶ್ವಾಸ ಎಂದರೆ ಕಣ್ಣಿಗೆ ಕಾಣುವುದು ಮಾತ್ರವಲ್ಲ, ನಂಬುವುದು ಕೂಡವಾಗಿದೆ. ಜೀವನದಲ್ಲಿ ಕೆಲವೊಮ್ಮೆ ದಾರಿ ಕಾಣದಾಗಿರಬಹುದು, ಸಮಸ್ಯೆಗಳು ದೊಡ್ಡದಾಗಿ ಕಾಣಬಹುದು. ಆದರೆ ವಿಶ್ವಾಸವಿರುವವನಿಗೆ ಭಯ ಭಕ್ತಿಗಿಂತ ದೇವರ ವಾಗ್ದಾನವೇ ದೊಡ್ಡದಾಗಿದೆ ಎಂಬುದಾಗಿ ನಾವು ನೋಡಬೇಕು. ಏಕೆಂದರೆ ಕಣ್ಣಿಗೆ ಕಾಣದಿದ್ದರೂ ದೇವರು ಕೆಲಸ ಮಾಡುವವರಾಗಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ತಡವಾದರೂ ದೇವರು ತಪ್ಪು ಮಾಡುವುದಿಲ್ಲ. ಯಾವತ್ತಿಗೂ ನಮಗೆ ಉತ್ತರ ಕೊಡುವಂಥವರಾಗಿದ್ದಾರೆ. ದೇವರ ಉತ್ತರ ಎಂದಿಗೂ ತಪ್ಪುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇದಾಗಿದೆ ದೇವರು ನಮಗೆ ತಿಳಿಸುವಂಥದ್ದು. ಆದ್ದರಿಂದ ನಾವು ಪರಿಸ್ಥಿತಿಯನ್ನು ನೋಡಿ ಕುಗ್ಗದೆ ದೇವರ ಮೇಲಿನ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲೋಣ. ಏಕೆಂದರೆ ವಿಶ್ವಾಸ ಇರುವ ಸ್ಥಳದಲ್ಲಿ ಅದ್ಭುತಗಳು ಆರಂಭವಾಗುತ್ತವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರತಿದಿನವೂ ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸಿ, ಇನ್ನೊಬ್ಬರಿಗಾಗಿಯೂ ಕೂಡ ಪ್ರಾರ್ಥಿಸಿ, ನಮ್ಮ ಜೀವನ ಬದಲಾಗುತ್ತದೆ ಆಗುವಂಥ ನಂಬಿಕೆ ನಮ್ಮಲ್ಲಿರಬೇಕು. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ನಿಮಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಮನವಿಗಳಿದ್ದರೆ ಕೆಳಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡುವ ಮುಖಾಂತರ ನಮಗೆ ತಿಳಿಯಪಡಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.